ಇವತ್ತು ಬೀದರ್ ನಗರದ ಬೊಮ್ಮಗಂಡೇಶ್ವರ ವೃತ್ತದ ಬಳಿ ಇದ್ದೇವೆ. ಈ ವೃತ್ತದ ಬಳಿ ಒಂದು ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಿಸಲಾಗ್ತಿದೆ. ಈ ಬಸ್ ಸ್ಟ್ಯಾಂಡ್ ನಲ್ಲಿ ನಾವಿದ್ದೇವೆ, ನೋಡ್ತಾ ಹೋಗ್ಬೋದು. ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ವತಿಯಿಂದ ಒಂದು ಸುಮಾರು 6-7 ಲಕ್ಷ ರೂಪಾಯಿ ಅನುದಾನದ ಅಲ್ಲಿ ಏನು ಬೀದರ್ ನಗರದ ಬೊಮ್ಮಗಂಡೇಶ್ವರ ವೃತ್ತದ ಪಕ್ಕದಲ್ಲಿ ಒಂದು ಈ ಮಿನಿ ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಿಸಲಾಗ್ತಿದೆ. ಈ ಮಿನಿ ಬಸ್ ಸ್ಟ್ಯಾಂಡ್ನ ಪರಿಸ್ಥಿತಿಯನ್ನು ನೋಡ್ಬೋದು. ಇದು ಏನು ನಿತ್ಯ ಜನರಿಗೆ ಕೂಡಲಿಕ್ಕೆ ಅನುಕೂಲವಾಗುವ ಸ್ಥಿತಿಯಲ್ಲಂತೂ ಖಂಡಿತ ಎಲ್ಲ ನೋಡ್ತಿರ್ಬೋದು ನೀವು. ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿನ ಪರಿಸ್ಥಿತಿಯನ್ನು. ನೋಡಿದ್ದು ಧೂಳು, ಈಗ ಇಲ್ಲಿ ಮನುಷ್ಯ ಕೂರೋದಾದ್ರೂ ಹೆಂಗೆ ನೋಡಿದ್ದು ಸಂಪೂರ್ಣವಾಗಿ ಧೂಳಿದೆ ಇಲ್ಲಿ. ಆ ಧೂಳು ನೋಡಿ, ಇದು ಎಷ್ಟು ವರ್ಷಗಳಾಯಿತು ಇದನ್ನು ಸ್ವಚ್ಛಗೊಳಿಸಿ. ಇಲ್ಲಿ ಯಾರು ಜನ ಕೂಡ್ತಾರೋ ಇಲ್ಲೋ ಅನ್ನೋ ಪ್ರಶ್ನೆ ಬರ್ತದೆ. ಏನು ಇದು ಸಾರ್ವಜನಿಕರಿಗೆ ಏನು ಬಸ್ಗಾಗಿ ಕಾಯುವವರಿಗೆ ಕೂಡ್ಲಿಕ್ಕೆ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು ನೀವು ಅಲ್ಲಿ ಒಂದಿಷ್ಟು ಬಿಯರ್ ಬಾಟ್ಲಿಗಳನ್ನ ಒಗೆದಿದ್ದಾರೆ. ಇಲ್ಲಿ ಸಿಗರೇಟ್ ಪ್ಯಾಕೆಟ್ಗಳಾಗಿರ್ಬೋದು ಎಲ್ಲವೂ ಇಲ್ಲೇ ಬಿದ್ದಿದೆ. ಅಂದರೆ ಈ ಬಸ್ ಸ್ಟ್ಯಾಂಡು ಏನು ಬಸ್ ನಿಲ್ದಾಣ ಜನರಿಗೆ ಕೂಡಲಿಕ್ಕೆ ಅಥವಾ ಇಲ್ಲಿ ಬಂದು ವೇಟ್ ಮಾಡಲಿಕ್ಕೆ ಎಲ್ಲ ಇದು ಸಂಪೂರ್ಣವಾಗಿ ಅನೈತಿಕ ಕೆಲಸ ಮಾಡುವ, ಅನೈತಿಕ ಚಟುವಟಿಕೆ ಮಾಡೋರಿಗಾಗಿದೆ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.